ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿಯಲ್ಲಿರುವವರಿಗೆ ಆರೋಗ್ಯ ಸರದೂಗಿದ ಬೆಳವಣಿಗೆ ಕಾಣಿಸುತ್ತದೆ. ವೃತ್ತಿಯಲ್ಲಿ ಪ್ರಗತಿ ಇದೆ. ಕಠಿಣ ಪರಿಶ್ರಮವನ್ನ ಮಾಡಬೇಕು. ಜೀವನ ಸಂಗಾತಿಯೊಂದಿಗೆ ಸಮಯ ಕಳೆಯಲು ಇದು ಉತ್ತಮ ಸಮಯ. ವೃಷಭ ರಾಶಿಯವರಿಗೆ ಸೃಜನಾತ್ಮಕತೆ ಮತ್ತು ಉತ್ತಮ ಕಾರ್ಯಚಟುವಟಿಕೆಗಳು ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಸಹಾಯ ಮಾಡುತ್ತವೆ. ಸಣ್ಣ ವೈಯಕ್ತಿಕ ಸಮಸ್ಯೆಗಳಿಗೆ ಸಹಜವಾಗಿ ಪರಿಹಾರ ಸಿಗುತ್ತದೆ. ಇನ್ನು ಮಿಥುನ ರಾಶಿ, ಆರ್ಥಿಕವಾಗಿ ಉತ್ತಮ ಸಂದರ್ಶನವೊಂದು ನಿಮಗಾಗಿ ಇರುತ್ತದೆ. ಕೆಲಸದಲ್ಲಿ ಬೇರೆಯವರ ಸಹಕಾರ ಸಿಗುತ್ತದೆ. ಇತ್ತೀಚೆಗೆ ಬಾಧೆ ಉಂಟಾದ ಪರಿಸ್ಥಿತಿಯನ್ನ ನೀವು ಶೀಘ್ರದಲ್ಲಿ ನಿವಾರಿಸಿಕೊಳ್ಳಬಹುದು. ಇನ್ನು ಕಟಕ ರಾಶಿಗೆ ಬರೋಣ. ನಮೂನೆಯ ಅನುಭವಗಳು ನಿಮಗೆ ಹೊಸ ಸವಾಲುಗಳನ್ನು ಎದುರಿಸಲು ತಯಾರಾಗಲು ಸಹಾಯ ಮಾಡುತ್ತವೆ. ಕುಟುಂಬದೊಂದಿಗೆ ಸಂಬಂಧ ಉತ್ತಮವಾಗಿ ಸಾಗುತ್ತದೆ. ಇನ್ನು ಸಿಂಹರಾಶಿ, ನೀವು ಸಾಧಿಸಿದ ಯಶಸ್ಸು ನಿಮ್ಮನ್ನು ಇನ್ನೂ ಹೆಚ್ಚಿನ ಸಿದ್ಧತೆಗಳ ಕಡೆಗೆ ಹಾಕಬಹುದು. ಆರ್ಥಿಕ ಪ್ರಗತಿ ಸಾಧಿಸಲು ತಯಾರಾಗಿರುತ್ತೀರಿ. ಕನ್ಯಾ ರಾಶಿ, ಮೂಲಾಧಾರವಾಗಿ ನಿಮ್ಮ ನಂಬಿಕೆಗಳು ಸದೃಢವಾಗುತ್ತವೆ. ಇದೇ ಸಮಯದಲ್ಲಿ ನಿಮ್ಮ ದೈಹಿಕ ಮತ್ತು ಮಾನಸಿಕ ಸ್ಥಿತಿಗೆ ಹೆಚ್ಚಿನ ಗಮನ ಹರಿಸಬೇಕು. ತುಲಾ ರಾಶಿ, ನಿಮ್ಮ ಅನಿವಾರ್ಯ ಕೆಲಸಗಳ ಮೂಲಕ ಸಮಯ ಹಾರುವಂತೆ ಆಗುತ್ತದೆ. ಯಾವುದೇ ಹೊಸ ಯೋಚನೆ ಆರಂಭ ಮಾಡಲು ಇದು ಸೂಕ್ತ ಸಮಯ. ವೃಶ್ಚಿಕ ರಾಶಿ, ಅತ್ಯುತ್ತಮ ಸಮಾಲೋಚನೆಗಳು ಮತ್ತು ಚಿಂತನೆಗಳು ನಿಮ್ಮನ್ನು ಮುನ್ನಡೆಸುತ್ತವೆ. ನಿಮ್ಮ ಶಕ್ತಿಯೊಂದಿಗೆ ಯಾವುದೇ ದೊಡ್ಡ ಯೋಚನೆಯನ್ನು ಪ್ರಾರಂಭ ಮಾಡಲು ಇದು ಸೂಕ್ತ ಸಮಯ. ಮುಂದಿನ ರಾಶಿ ಧನುರಾಶಿಯವರಿಗೆ ಪ್ರಾಮಾಣಿಕವಾಗಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲು ಸಾಧ್ಯವಾಗುತ್ತದೆ. ಇತರರ ಮಾತುಗಳನ್ನು ಸರಿಯಾಗಿ ಅನ್ವಯಿಸುವುದಕ್ಕೆ ಸಮಯ ತೆಗೆದುಕೊಳ್ಳಿ. ಮಕರ ರಾಶಿ, ಆಧ್ಯಾತ್ಮಿಕವಾಗಿ ಬೌದ್ಧಿಕವಾಗಿ ನೀವು ನವೀನ ಅಭಿಯಾನಗಳನ್ನು ಅನುಸರಿಸಬಹುದು. ಕುಟುಂಬದಲ್ಲಿ ಬದಲಾಗುವ ಪರಿಸ್ಥಿತಿಗಳು ನಿಮಗೆ ಹೊಸದಾಗಿ ಅನಿಸುತ್ತವೆ. ಇನ್ನು ಮುಂದಿನ ರಾಶಿ ಕುಂಭರಾಶಿಯವರು, ನಿಮ್ಮ ಶ್ರಮವನ್ನೇ ನೀವು ಬೆಲೆ ಮಾಡಿಕೊಳ್ಳಬೇಕಾದ ಸಮಯ. ಕಾರ್ಯಗಳ ಮೂಲಕ ಹೊಸ ಅವಕಾಶಗಳು ಸಹಜವಾಗಿ ಬರುತ್ತವೆ. ಇನ್ನು ಕೊನೆಯದಾಗಿ ಮೀನರಾಶಿ, ಸೃಜನಶೀಲ ಕಾರ್ಯಗಳಲ್ಲಿ ಉತ್ತಮ ಫಲಿತಾಂಶಗಳಿವೆ. ಜೀವನದಲ್ಲಿ ಎಲ್ಲಾ ವಿಚಾರಗಳಲ್ಲಿ ನೆಮ್ಮದಿಯ ಬೆನ್ನಲ್ಲಿ ಕಾಲಹರಣ ಮಾಡಲು ಅನುಭವಿಸಬಹುದು. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.